ಸ್ನೇಹಿತರೆ ಹಾಗೂ 5ನೇ ತರಗತಿಯಲ್ಲಿ ಓದ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗ್ಧಮಿಡ್ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ. ಈ ಒಂದು ತರಗತಿಯಲ್ಲಿ 5ನೇ ತರಗತಿಯ ಗಣಿತದ ಅಧ್ಯಾಯವಾದಂತಹ ಅಧ್ಯಾಯ 5 ಭಿನ್ನ ರಾಶಿಗಳು ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ 5.3ರಲ್ಲಿ ಬರುವ ಎಲ್ಲ ಲೆಕ್ಕಗಳನ್ನು ಈ ಒಂದು ತರಗತಿಯಲ್ಲಿ ಬಿಡಿಸೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡ್ಕೊಂಡು ಶೇರ್ ಮಾಡಿ. ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ದಯವಿಟ್ಟು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ ನಿಮಗೆ ನೋಟಿಫೈ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ಇರ್ತಕ್ಕಂಥದ್ದು. ಈಗ ಮುದ್ದು ವಿದ್ಯಾರ್ಥಿಗಳೇ, ಅಭ್ಯಾಸ 5.3ರಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನ ಒಂದೊಂದಾಗಿ ಬಿಡಿಸೋಣ. ಅಭ್ಯಾಸ 5.3 ಈ ಸರಣಿಯನ್ನ ಪೂರ್ಣಗೊಳಿಸಿ. 3ನೇ 2 6ನೇ 4 9ನೇ ಡ್ಯಾಶ್ ಡ್ಯಾಶ್ನೇ 8. ಇಲ್ಲಿ ಸಮ ಆಗಬೇಕು. ಸಮ ಭಿನ್ನ ರಾಶಿ ಆಗಬೇಕಾದ್ರೆ 4 2 8 4 2 4 ಡ್ಯಾಶ್ 8 ಅಂದ್ರೆ 2 ಮೇಲೆ ಎಣಿಸ್ಬೇಕು. 2 4 2 3 6 ಬರ್ತದೆ. ಇಲ್ಲಿ ಎಷ್ಟು ಬರ್ತದೆ? 6. ನಂತರ 3 3 3 2 6 3 3 4 12 ಬರ್ತದೆ. ಅದೇ ಎರಡನೇದು 7ನೇ 5 14ನೇ ಡ್ಯಾಶ್ನ 15 42ನೇ ಡ್ಯಾಶ್. ಇಲ್ಲಿ 5 ಮೇಲೆ ಎಣಿಸ್ಬೇಕು. 5 1 5 5 2 10 5 3 15 5 4 20 ಆಗ್ತದೆ. ನಂತರ 7 1 7 4 7 3 21 7 4 28 7 32 42 7 2 14. ಇಲ್ಲಿ ನಾವು ನೋಡ್ರಿ, 7 2 14 ಹಂಗಾರೆ 5 2 10 ಆಗ್ತದೆ. ಅದಕ್ಕೆ 5 3 15 7 3 21 ಆಗ್ತದೆ. ಅದ್ರ ಜೊತೆಗೆ ಇಲ್ಲಿ 7 ಎಷ್ಟನೇ 42 6 42 7 42 ಆಗ್ತದೆ. ಹಂಗಾರೆ 5 6 30 ಆಗ್ತದೆ. ಇಲ್ಲಿ ಎಷ್ಟು ಬರ್ತದೆ? 30. 5 30. ಇನ್ನು ಮೇನ್ ಪ್ರಶ್ನೆ ಸಂಖ್ಯೆ 2 ಮುಂದಿನ 3 ಸಮಾನ ಭಿನ್ನ ರಾಶಿಗಳನ್ನ ಬರೆಯಿರಿ. 5ನೇ 2 10ನೇ 4. ಅಂದ್ರೆ ಈಗ 2 2 4 ಆಗ್ತದೆ. ಹಂಗ 2 3 6 ಇಲ್ಲಿ ಗುಣಾಕಾರ ಮಾಡಿದ್ವಿ. 2 3 ಎಷ್ಟು? 6. ಆಮೇಲೆ 5 3 2 3 ಮಾಡಿರ್ತದ್ರೆ ಇಲ್ಲೂ ಸಹ 3 ಗುಣಾಕಾರ ಮಾಡಬೇಕು. 5 3 15. ನಂತರ 4 ಗುಣಾಕಾರ 2 4 8 5 4 20. ನಂತರ 5 2 5 10 5 5 25 ಆಗ್ತದೆ. ಇಲ್ಲೂ ಸಂಘ ಮಾಡೋಣ. 3 2 6 8 2 16. ಹಂಗ 3 3 3 9 8 3 24 3 4 12. ಅಥವಾ 3 3 3 3 3 6 3 9 3 4 12 3 5 15 ಅಂತ ಬರೀಬಹುದು. ಹಂಗ 8 8 8 4 38 5 40. ಹಂಗ ಬರೋದು 9 9 9 18 9 3 20 9 4 36 9 5 45. 11 11 11 22 11 33 11 4 44 11 55 ಈ ರೀತಿ ಬರೆದುಕೊಳ್ಳಬಹುದು. ಸುಲಭವಾಗಿ ಬರೆದುಕೊಳ್ಳಬಹುದು. ಇನ್ನು ಮೇನ್ ಪ್ರಶ್ನೆ ಸಂಖ್ಯೆ 3 ಕೆಳಗೆ ಕೊಟ್ಟಿರುವ ಭಿನ್ನ ರಾಶಿಗಳು ಸಮಾನ ಆಗಿವೆ ಪರೀಕ್ಷಿಸಿ ಎಂದರು. ಸಮಾನ ಅದಾವೇನ? 5ನೇ 3 18ನೇ 30ನೇ 18ಗೆ ಸಮ ಆಯ್ತಣ್ಣ. ಅಂದ್ರೆ ಇಲ್ಲಿ ಸಮ ಇದೆ ನೋಡ್ಬೇಕಾದ್ರೆ ಗುಣಾಕಾರ ಮಾಡಬೇಕು. ಒಂದೇ ಅಂಕಿಯಿಂದ ಗುಣಾಕಾರ ಮಾಡಬೇಕು. 3 ಎಷ್ಟಾಯ್ತು? 3 6 18. ಅಂದ್ರೆ 5 6 30. ಸೇಮ್ ಅದ ಇದರಲ್ಲಿ ಮತ್ತು ಆದ್ರಿಂದ ಸಮಾನ ಭಿನ್ನ ರಾಶಿಗಳು. ಇವು ಸಮಾನ ಭಿನ್ನ ರಾಶಿಗಳು ಅಂತ ಬರಿಬೇಕು. ಎರಡನೇದು 12 8 ಅದ. 12 ಮಗೆ 8 ಇಲ್ಲ. 8 2 12 ಇಲ್ಲ. 17 20 ಇಲ್ಲ. ಇವು ಸಮಾನ ಭಿನ್ನ ರಾಶಿ ಅಲ್ಲ. ಇವು ಸಮಾನ ಭಿನ್ನ ರಾಶಿ ಅಲ್ಲ.
ಎರಡನೇ 7 ಇಂಟು ಡ್ಯಾಶ್ ಈಕ್ವಲ್ ಟು 7/21 ನೋಡ್ರಿ 7 ಮೂರಲೆ 21 ಅದರ 2 ಮೂರಲೆ 7 ಅಲ್ಲ. ಆದ್ದರಿಂದ ಇವು ಸಮಾನ ಭಿನ್ನರಾಶಿ ಅಲ್ಲ. ಅಂದ್ರೆ ಇವು ಸಮಾನ ಭಿನ್ನರಾಶಿ ಅಲ್ಲ. ಇವು ಸಮಾನ ಭಿನ್ನರಾಶಿ ಅಲ್ಲ. ಅಥವಾ 2 ಮೂರಲೆ 6 ಬರ್ತದೆ, ಇಲ್ಲಿ 7 ಬಂದದ. ನಂತರ 5 5 25, 11 5 55. ಅಂದ್ರೆ ಇಲ್ಲಿ 5/11 25 55. 5 5 25, 11 5 55. ಆದ್ದರಿಂದ ಇವು ಸಮಾನ ಭಿನ್ನ ರಾಶಿಗಳಾಗಿವೆ. ಕೆಳಗೆ ಕೊಟ್ಟಿರುವ ಅಂಶ ಛೇದ ಇರುವಂತೆ 7ನೇ 4 ಭಿನ್ನರಾಶಿಗೆ ಸಮಾನ ಭಿನ್ನರಾಶಿಗಳನ್ನ ಕಂಡುಹಿಡಿಯಿರಿ. 7ನೇ 4 ಭಿನ್ನರಾಶಿಗೆ ಸಮಾನ ಭಿನ್ನರಾಶಿಗಳನ್ನ ಬರೆಯಬೇಕು. ಇದರಲ್ಲಿ 4ನೇ 7 ಈಕ್ವಲ್ ಟು ಡ್ಯಾಶ್ ಈಕ್ವಲ್ ಟು ಅಂಶ 16 ಬರಬೇಕು. ಅಂದರೆ ಇಲ್ಲಿ 7ನೇ 4 ಸಮಾನ ಭಿನ್ನರಾಶಿಗಳನ್ನ ಬರೀಬೇಕು, ಕಂಡುಹಿಡಿಯಿರಿ ಅಂದ್ರೆ ನೋಡ್ರಿ 4 4 16, ಇಲ್ಲಿ 4 4 7 4 28. ಆಗ 14 28 ಆಗ್ತದೆ. 28 16 ಬರ್ತದೆ. ಅದ್ರ ತೆಗಿ 4ನೇ 7 ಇಂಟು ಡ್ಯಾಶ್ ಈಕ್ವಲ್ ಟು ಅಂಶ 24 ಬರಬೇಕು. ಡ್ಯಾಶ್ 4 ಎಟ್ಲೆ 24, 4 6 24, ಇದು 6 4 7 6 42, 42ನೇ 24 ಆಗ್ತದೆ. 7ನೇ 4 ಇಂಟು ಡ್ಯಾಶ್ ಈಕ್ವಲ್ ಟು ಅಂಶ 21 ಬರಬೇಕು. ಡಿವೈಡ್ ಬೈ 4 ಎಟ್ಲೆ 21, ಇಲ್ಲಿ ಅಂಶ ಆಗ್ಬಾರ್ದು, ಮಿಸ್ಟೇಕ್ ಆಗ್ಯದ, ಅದು ಛೇದ ಆಗಬೇಕು. ಕ್ವಶನ್ ಮಿಸ್ಟೇಕ್ ಆಗ್ಯದ, ಛೇದ ಆಗಬೇಕು. ಇಲ್ಲಿ ಛೇದ 21, 7 ಮೂರಲೆ 21, 4 4 4 ಮೂರಲೆ 12 ಆಗ್ತದೆ. ಇನ್ನು 7ನೇ 4 ಡ್ಯಾಶ್ ಈಕ್ವಲ್ ಟು ಛೇದ 84. ಎಷ್ಟೇ 84? 7 12 12 84, ಇಲ್ಲಿ 12 4 12 34 48 ಆಗ್ತದೆ. ಇಷ್ಟು ಈ ಅಭ್ಯಾಸದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು. ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆಲ್.